ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ಹೇಗೆ ಯುಗಾದಿ ಹಬ್ಬನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವ್ಲಾಗಲ್ಲಿ ನೋಡ್ಬೋದು ನೀವು. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಫಸ್ಟು ತೋರಣ ಕಟ್ಟಿದೆ. ಅಂದರೆ ನಮ್ಮ ಅತ್ತೆ ನೆನ್ನೆನೇ ಕಟ್ಟಿಟ್ಟಿದ್ರು, ಅದನ್ನು ಜಸ್ಟ್ ಬಾಗಿಲಿಗೆ ಕಟ್ತಾ ಇದ್ದೀನಿ ಅಷ್ಟೇ. ಬೇವಿನ ಸೊಪ್ಪು ಮತ್ತು ತೋರಣನ ಕಟ್ಬಿಟ್ಟು ನಮ್ಮ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ. ಯುಗಾದಿ ಹಬ್ಬ ಅಂದರೆ ಗೊತ್ತಲ್ವ, ಎಣ್ಣೆ ಸ್ನಾನ ಮಾಡೋದು, ಒಬ್ಬಟ್ಟು ಮಾಡೋದು, ಪೂಜೆ ಮಾಡೋದು, ಎಲ್ಲ ಬೇವು ಬೆಲ್ಲ ತಿನ್ನೋದು ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ವಿ ಯುಗಾದಿ ಹಬ್ಬನ. ಫಸ್ಟ್ ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ವಿ. ಅರುಣ್ ಅವರು ಕೂಡ ಬಂದರು ಬೇಕ್ರಿಯಿಂದ ತಿಂಡಿ. ಸೊ ಜೊತೆಯಲ್ಲೇ ತಿಂಡಿ ತಿಂತಾ ಇದ್ವಿ. ಯುಗಾದಿಗೆ ವಿಶ್ ಮಾಡು. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ಬೇಕಾ? ಹಾಂ, ಕನ್ನಡದಲ್ಲಿ ವಿಶ್ ಮಾಡಬೇಕು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೌದು. ನಿನ್ನೆ ಸಖತ್ ಮಳೆ ಆಗ್ತಿತ್ತು, ತಣ್ಣಗೆ ಹೋಗಿರೋದು. ಎಣ್ಣೆ ತಣ್ಣಗಾಗುತ್ತೆ. ಚೆನ್ನಾಗಿ ಎಣ್ಣೆ ಹೋಗ್ಬಿಡಿ ಮಸಾಜ. ನೀನೇ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂತ ಕೊಡ್ತೇನೆ. ಸೊ ಇವಾಗ ಅರುಣ ಅವ್ರಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ನನಗೂ ಕೂಡ ತಲೆಗೆಲ್ಲ ಮಸಾಜ್ ಮಾಡಿಕೊಟ್ರು, ಚೆನ್ನಾಗಿ ಮಸಾಜ್ ಮಾಡಿಕೊಟ್ರು ನನಗೂ. ಸೊ ಒಂದು 2 ಅವರ್ ಬಿಟ್ಟು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಿದ್ವಿ. ಸೊ ಇವಾಗ ನೋಡ್ತಿರ್ಬೋದು ನಾನು ಎಣ್ಣೆ ಹಚ್ತಾ ಇದ್ದೀನಿ. ಮತ್ತು ಇವಾಗ ನನಗೆ ಹೆಡ್ ಮಸಾಜ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಹೆಡ್ ಮಸಾಜ್. ನನಗಂತೂ ತುಂಬ ರಿಲೀಫ್ ಅನ್ನಿಸ್ತು. ತಲೆನೋವೆಲ್ಲ ಇದ್ದರೆ ಆರಾಮಾಗಿ ಹೋಗುತ್ತೆ. ಸೊ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಅಷ್ಟೇ ನಾನು ಮಾಡಿಸ್ಕೊತಾ ಇರೋದು. ಸೊ ಚೆನ್ನಾಗಿತ್ತು ಹೆಡ್ ಮಸಾಜು. ಆಮೇಲೆ ಹರಳೆಣ್ಣೆ ಹಚ್ಚಿಸ್ಕೊತಾ ಇರೋದು ನಾನು ತಲೆಗೆ ಇವತ್ತು. ಆಲ್ಮೋಸ್ಟ್ ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡೋದಕ್ಕೆ ಹರಳೆಣ್ಣೆನೇ ಯೂಸ್ ಮಾಡ್ತಾರೆ, ಇಲ್ಲ ಒಬ್ಬೊಬ್ಬರು ಮಿಕ್ಸ್ ಮಾಡ್ತಾರೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆನ. ಸೊ ನಾವು ಹರಳೆಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ವಿ. ಕೆಂಪು ಗಾದೆ ನೀನು, ಕೆಂಪು ಗಾದೆ ನೀನು.
ಸೊ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನೇ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಅತ್ತೆ ಪೂಜೆಗೆಲ್ಲ ನೈವೇದ್ಯಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ರು. ಸೊ ನಮಗೆ ಊಟಕ್ಕೆ ಮನೆಗೆ ಅಂತ ಹೇಳ್ಬಿಟ್ಟು ಮಾಡೋಣ, ಟ್ರೈ ಮಾಡೋಣ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾಡಿದೆ. ಚೆನ್ನಾಗೇ ಬಂತು. ಸೊ ಒಂದು 15 ಒಬ್ಬಟ್ಟೇನೋ ನಾನೇ ತಟ್ಟಿ ಬೇಯಿಸಿದ್ದು. ಬರಲ್ಲ ಅಂದ್ಕೊಂಡ್ರೆ ಯಾವುದೂ ಬರಲ್ಲ, ಟ್ರೈ ಮಾಡಿದ್ರೆ ಎಲ್ಲನೂ ಬರುತ್ತೆ. ಸೊ ಇವತ್ತು ಫೈನಲಿ ಪರ್ಫೆಕ್ಟಾಗಿ ಒಬ್ಬಟ್ಟು ತೊಟ್ಟೋದು ಬೇಯಿಸೋದೆಲ್ಲ ಕಲ್ತ್ಕೊಂಡೆ. ಖುಷಿ ಆಯಿತು. ನಾನೇ ಒಬ್ಬಟ್ಟು ಮಾಡಿದ್ದಲ್ಲ, ತೊಟ್ಟಿದ್ದು ಒಬ್ಬಟ್ಟು ತಟ್ಟಿ ಬೇಯಿಸಿದ್ದು ನಾನು. ಸೊ ಅದನ್ನು ರೆಡಿ ಮಾಡ್ಕೊಳೋದು ಎಲ್ಲನೂ ಬರುತ್ತೆ, ಬಟ್ ಮಾಡಿಲ್ಲ ಅಷ್ಟೇ. ಸೊ ಮಾಡ್ತೀನಿ, ಒಂದಿನ ಟ್ರೈ ಮಾಡ್ತೀನಿ. ಆ್ಯಂಡ್ ಒಬ್ಬಟ್ಟು ಸಾರು ಕೂಡ ಅಷ್ಟೇ ಬರುತ್ತೆ ಮಾಡೋಕ್ಕೆ, ಬಟ್ ಟ್ರೈ ಮಾಡಿಲ್ಲ ಯಾವತ್ತೂ. ಕಲ್ತ್ಕೊಂಡಿದ್ದೀನಿ ಬಟ್ ಮಾಡೋಕ್ಕೋಗಿಲ್ಲ. ಸೊ ಎಲ್ಲನೂ ಒಂದಿನ ಮಾಡಬೇಕು. ಸೊ ಇವಾಗ ನಾನು ಕೂಡ ಸ್ನಾನ ಮಾಡಿಕೊಂಡು ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದೀನಿ. ಎಲ್ಲ ಆದಮೇಲೆ ಇವತ್ತು ಬಾಳೆ ಎಲೆ ತರಿಸಿದ್ವಿ. ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ತೋಟಕ್ಕೆ ಹೋಗ್ಬಿಟ್ಟು ಮಾವಿನ ಎಲೆ, ಬೇವಿನ ಸೊಪ್ಪೆಲ್ಲ ತರಕ್ಕೆ ಹೋಗಿದ್ರಲ್ಲ. ಸೊ ಅವಾಗ ಬಾಳೆ ಎಲೆ ಕೂಡ ತರಿಸಿದ್ವಿ ತೋಟದಿಂದಾನೆ. ಅದರಲ್ಲೇ ಊಟ ಮಾಡೋದೇ ಚೆನ್ನಾಗಿರುತ್ತಲ್ವ ಹಬ್ಬದ ಟೈಮಲ್ಲಿ ಬಾಳೆ ಎಲೆಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇವತ್ತು ಬಾಳೆ ಎಲೆಯಲ್ಲೇ ಊಟ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಬೇವು ಬೆಲ್ಲ ತಿನ್ನಿಸ್ತಾ ಇದ್ದಾರೆ. ಸದ್ಯಕ್ಕೆ ಮನೇಲಿ ನಾವಿಬ್ಬರೇ ಇದ್ದಿದ್ದು. ಸೊ ನಾವಿಬ್ಬರೇ ತಿಂದ್ವಿ. ಆಮೇಲೆ ನಮ್ಮ ಮಾವ ಬಂದರು, ಅವ್ರಿಗೂ ಕೊಟ್ಟರು. ಆಮೇಲೆ ಅರುಣ್ ಅವ್ರು ಬಂದರು, ಅರುಣ್ ಅವ್ರಿಗೆ ನಾನೇ ತಿನ್ನಿಸ್ದೆ. ಸೊ ಇವಾಗ ಫೈನಲಿ ಮಧ್ಯಾಹ್ನ ಆಯಿತು. ಅವರು ಕೂಡ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಹೇಳಿದ್ನಲ್ಲ ಆವಾಗಲೇ ಇವತ್ತು ಎಲ್ಲರೂ ಬಾಳೆ ಎಲೆ ಊಟ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಖುಷಿಯಾಗಿ ಇವತ್ತು ಹಬ್ಬ ಮಾಡಿ ಖುಷಿಯಾಗಿ ಊಟ ಮಾಡಿ ಹಬ್ಬನ ಮುಗಿಸಿದ್ವಿ. ಸೊ ಆ್ಯಕ್ಚುಲಿ ಮಧ್ಯಾಹ್ನದಷ್ಟರಲ್ಲೇ ಹಬ್ಬ ಮುಗಿದೋಯ್ತು. ಸಂಜೆ ಅಷ್ಟರಲ್ಲಿ ನಮಗೇನೂ ಇರಲ್ಲ. ಗಂಡು ಮಕ್ಳಿಗಾದರೆ ಹೋಗ್ತಾರೆ ಹೊರಗಡೆ ಆಟ ಆಡೋಕ್ಕೆ. ಸೊ ಹೆಣ್ಮಕ್ಳಿಗೆ ಏನಿಲ್ಲ, ಇಷ್ಟೇ ಹಬ್ಬ ಹೆಣ್ಮಕ್ಳಿಗೆ ಯುಗಾದಿ ಹಬ್ಬ ಅಂದರೆ. ಬಟ್ ಗಂಡು ಮಕ್ಳಿಗೆ ತುಂಬ ಖುಷಿ ಅನಿಸುತ್ತೆ. ಒಂದು 2 ದಿನ ಅಂತೂ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಸೊ ಹೀಗಿತ್ತು ನಮ್ಮ ಯುಗಾದಿ ಹಬ್ಬ. ಸೊ ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.